ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥ ಆಶ್ವಾಸದ 42ನೇ ಪದ್ಯ. ಆ ಪದ್ಯ ಹೀಗಿದೆ: ನನೆಯಮ್ಮನೆ ಖರ್ಚಿ ಪಾಲಿದ ಪುದೋ ಶೃಂಗಾರವಾರಾಶಿ ಭೋಂಕನ ಬೆಳ್ಳಂಗೆಳೆದತ್ತೋ ಕಾಮನರೆ ಮೇವರ್ಚಿತೋ ಪೇಳಿಗೆಗೆಂಬನೆ ಎಂಬನಿಗಂ ಸೋಲಮನುಂಟು ಮಾಡೆ ಹರಿಗಂ ಕರ್ಣಾಂತ ವಿಶ್ರಾಂತ ಲೋಚನಮಾಲೋಚನ ಗೋಚರಂ ಬರೆಗಮೊಲ್ದ ಕನ್ಯೆಯಂ ನೋಡಿದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ನನೆಯ ಅಂಬನೆ ಖರ್ಚಿ ಪಾಲಿದ ಪುದೋ ಶೃಂಗಾರ ವಾರಾಶಿ ಭೋಂಕನೆ ಬೆಳ್ಳಂ ಕೆಡೆದತ್ತೋ ಕಾಮನ ಎರೆ ಮೇಯ್ವರ್ಚಿತೋ ಪೇಳಿಕೆಗೆ ಪೇಳು ಈಕೆಗೆ ಎಂಬಿನೆಗಂ ಸೋಲಮಂ ಉಂಟು ಮಾಡೆ ಹರಿಗಂ ಆಕರ್ಣಾಂತ ವಿಶ್ರಾಂತ ಲೋಚನಂ ಆಲೋಚನಾ ಗೋಚರಂ ಬರೆಗಂ ಒಲ್ದು ಆ ಕನ್ಯೆಯಂ ನೋಡಿದಂ. ಅಂದರೆ ಈಗಾಗಲೇ ಸುಭದ್ರೆ ಹರಿಗನನ್ನು ಅಥವಾ ಅರ್ಜುನನನ್ನು ನೋಡಿದ್ದಾಳೆ. ಆ ನೋಟ ಹೇಗಿತ್ತು? ನನೆಯೆಂಬನೇ ಖರ್ಚಿ ಪಾಲಿದ ಪುದೋ ಶೃಂಗಾರ ವಾರಾಶಿ. ನನೆಯೆಂಬ ಅಂದರೆ ಹೂವಿನ ಬಾಣ, ಅಂಬು ಅಂದರೆ ಹೂವು, ನನೆ ಅಂದರೆ ಅಂಬು ಅಂದರೆ ಬಾಣ, ನನೆ ಅಂದರೆ ಹೂವು. ನನೆಯೆಂಬನೇ ಖರ್ಚಿ ಪಾಲಿದ ಪುದೋ ಶೃಂಗಾರ ವಾರಾಶಿ. ಶೃಂಗಾರ ಎನ್ನುವಂತಹ ಸಮುದ್ರವು ಹೂವಿನ ಬಾಣವನ್ನು ಕಚ್ಚಿ ಹಾರಿಕೊಂಡು ಹೋಗುತ್ತಿರುವುದು. ಭೋಂಕನೆ ಬೆಳ್ಳಂಗಡೆದತ್ತೋ ಕಾಮನ, ಭೋಂಕನೆ ಬೆಳ್ಳಂಗಡೆದತ್ತೋ ಕಾಮನ ಎರೆ. ಒಂದೇ ಸಲಕ್ಕೆ ಭೋಂಕನೆ ಬೆಳ್ಳಂಗಡೆದಿತ್ತೋ ಕಾಮನ ಎರೆ. ಒಂದೇ ಸಲಕ್ಕೆ ಕಾಮನ ಪ್ರಭುತ್ವವು ಅಧಿಕಾರಂ ಬೆಳ್ಳಂಗೆಡೆದಿತ್ತೋ ಪ್ರವಾಹವಾಗಿ ಹರಿಯಿತು. ಮೇಯ್ವರ್ಚಿತ್ತೋ ಪೇಳಿಕೆಗೆಂಬನೆಗಂ, ಆ ಮೂಲಕ ಆಕೆಗೆ ಇವೆಲ್ಲವೂ ಮೇಯ್ವರ್ಚಿತು ಅಧಿಕವಾಯಿತು ಎನ್ನುವ ಹಾಗೆ ಬೇಳಿಕೆಗೆಂಬಿನಗಂ ಸೋಲಮನ್ನುಂಟು ಮಾಡಿ ಪ್ರೀತಿಯನ್ನು ಉಂಟು ಮಾಡಲು, ಸೋಲ ಅಂದರೆ ಪ್ರೀತಿಯನ್ನು ಉಂಟು ಮಾಡಲು, ಹರಿಗ ಅರ್ಜುನನು ಆಕರ್ಣಾಂತ ವಿಶ್ರಾಂತ ಲೋಚನಂ, ಆಕರ್ಣಾಂತ ಕಣ್ಣಿಗೆ ಕಾಣುವಲ್ಲಿಯವರೆಗೆ, ಆಕರ್ಣಾಂತ ವಿಶ್ರಾಂತ ಲೋಚನಂ ಅಂದರೆ ಕಣ್ಣಿಗೆ ಕಾಣುವಲ್ಲಿಯವರೆಗೆ ಮತ್ತು ಆಲೋಚನ ಗೋಚರಂಬರೆಗಂ ಮನಸ್ಸಿಗೆ ಬರುವಲ್ಲಿಯವರೆಗೆ ಒಲ್ದ ಕನ್ಯೆಯಂ ನೋಡಿದವು. ಈ ಪದ್ಯದ ವಿಶೇಷತೆಯನ್ನು ಗಮನಿಸಬಹುದು. ಅಂದರೆ ಶೃಂಗಾರ ಎನ್ನುವಂತಹ ಸಮುದ್ರ ಹೂವಿನ ಬಾಣವನ್ನು ಕಚ್ಚಿಕೊಂಡು ಹಾರಾಡುತ್ತಿದೆಯೋ ಎನ್ನುವ ಹಾಗೆ, ಭೋಂಕನೆ ಬೆಳ್ಳಂಗಡಿದು ಕಾಮನ ಎರೆ, ಮನ್ಮಥನ ಪ್ರಭುತ್ವವು ಪ್ರಕಾರವಾಗಿ ಪ್ರವಾಹವಾಗಿ ಹರಿತೋ ಎನ್ನುವ ಹಾಗೆ, ಆ ಅರ್ಜುನನಲ್ಲಿ ಆಕೆಗೆ ಪ್ರೇಮವನ್ನು ಉಂಟು ಮಾಡಲು ಅರಿಕೇಸರಿಯು ಕಣ್ಣು ಕಾಣುವಲ್ಲಿಯವರೆಗೆ, ಅಂದರೆ ಸುಭದ್ರೆಯು ಕಣ್ಣಿಗೆ ಕಾಣುವಲ್ಲಿಯವರೆಗೆ ಮತ್ತು ಮನಸ್ಸಿಗೆ ಗೋಚರವಾಗುವಲ್ಲಿಯವರೆಗೆ ಪ್ರೀತಿಯಿಂದ ಒಲ್ದು ಆತನೆಯಂ ನೋಡಿದನು ಎನ್ನುವುದು ಇದರ ಒಟ್ಟು ಅರ್ಥ. ಒಟ್ಟಾರೆ ಹೇಳುವುದಿದ್ದರೆ ಸುಭದ್ರೆಯ ನೋಟ ಅರ್ಜುನನಿಗೂ ಇಷ್ಟವಾಯಿತು, ಅರ್ಜುನ ನೋಟ ಸುಭದ್ರೆಗೂ ಕೂಡ ಇಷ್ಟವಾಯಿತು ಎನ್ನುವ ಹಾಗೆ ಈ ಪದ್ಯದ ಅರ್ಥ. ಇದು ಬಹಳ ಮೊದಲ ಸಾಲು ತುಂಬ ಆಕರ್ಷಕವಾಗಿದೆ. ಹೂವಿನ ಬಾಣವನ್ನು ಕಚ್ಚಿಕೊಂಡು ಶೃಂಗಾರ ಎನ್ನುವಂಥ ಸಮುದ್ರವು ಹಾರಿ ಹೋಗುತ್ತಿದೆಯೋ ಎನ್ನುವ ಹಾಗೆ ಅದನ್ನು ಕಲ್ಪಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ಬೋದು. ಅಂದರೆ ಒಂದು ಹಕ್ಕಿಯ ಹಾಗೆ ಶೃಂಗಾರ ಎನ್ನುವಂಥ ಸಮುದ್ರ ಹೂವನ್ನು ಕಚ್ಚಿಕೊಂಡು ಹಾರಿ ಹೋಗುತ್ತಿದೆಯೋ ಎನ್ನುವ ಹಾಗೆ. ಅಂದರೆ ಸುಭದ್ರೆಯ ಕಣ್ಣಿನ ನೋಟ ಅರ್ಜುನನ ಮನಸ್ಸನ್ನು ಆ ರೀತಿಯಾಗಿ ಕಚ್ಚಿಕೊಂಡು ಹೋಗ್ತಿದೆ. ಒಂದು ಸಮುದ್ರಕ್ಕೆ ರೆಕ್ಕೆ ಬಂದು ಅದು ಎಲ್ಲಾದರೂ ಕೊಕ್ಕು ಬಂದು
ಅದಕ್ಕೆ ಕೊಕ್ಕು ಬಂದು ಅದು ಹೂವಿನ ಬಾಣವನ್ನು ಕಚ್ಚಿಕೊಂಡು ಹೋಗುವಾಗ ಹೇಗೆ ಕಾಣುತ್ತೋ ಹಾಗೆ ಅಷ್ಟು ಸೂಕ್ಷ್ಮವಾಗಿ ಈ ಪ್ರೀತಿ ಇತ್ತು ಎನ್ನುವುದು, ಅಂದರೆ ಕಡೆಗಣ್ಣ ನೋಟ ಇತ್ತು, ಅಂದರೆ ಕಣ್ಣಿನ ನೋಟ ಬೆಳ್ಳಗೆ ಎನ್ನುವುದನ್ನು ಕವಿ ಇಲ್ಲಿ ಕಲ್ಪಿಸುವುದರ ಪ್ರಯತ್ನ ಮಾಡ್ತಿದ್ದೇನೆ. ಈ ವಚನ ಮತ್ತು ಈ ಪದ್ಯ ಎರಡೂ ಕೂಡ ಅದೇ ಪ್ರಯತ್ನವನ್ನು ಇಲ್ಲಿ ಮಾಡ್ತಿರುವುದನ್ನು ಗಮನಿಸಬಹುದು.